ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿಗೂ ಬಗೆಹರಿಸಲಾಗದ ನಾನಾ ವಿಸ್ಮಯ ತಾಣಗಳು ಅದೆಷ್ಟೋ ಇಂದಿಗೂ ನಮ್ಮ ನಡುವೆಯೇ ಇವೆ. ಅದರಲ್ಲೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳೆಂದರೆ ಅದೊಂದು ವಿಜ್ಞಾನಕ್ಕೂ ಸವಾಲಾಗಿ ನಿಂತಿರುವಂಥದ್ದು. ಕಲಿಯುಗದ ಪರಮಾತ್ಮ ತಿರುಪತಿ ತಿಮ್ಮಪ್ಪನೆಂದೇ ದಕ್ಷಿಣ ಭಾಗದವರು ನಂಬಿದ್ದೇವೆ. ಅಲ್ಲದೆ ತಿರುಪತಿ ದರ್ಶನವಾದ ಬಳಿಕ ಹಲವಾರು ಮಂದಿ ಅಲ್ಲೇ ಸಮೀಪದಲ್ಲೇ ಇರುವ ಜಗತ್ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಕಾಳಹಸ್ತಿ ಸನ್ನಿಧಿಗೂ ತೆರಳಿ ಕೃತಾರ್ಥರಾಗ್ತಾರೆ. ಇಂದಿಗೂ ಕಾಳಹಸ್ತೇಶ್ವರನ ಸನ್ನಿಧಿಯ ರಹಸ್ಯ ಹಾಗೂ ಕುತೂಹಲ ನಿಜಕ್ಕೂ ಇಡೀ ವಿಶ್ವಕ್ಕೆ ಕಗ್ಗಂಟಾಗಿಬಿಟ್ಟಿದೆ. ಶ್ರೀ ಕಾಳಹಸ್ತಿ ದೇವಸ್ಥಾನವು ಭಾರತದ ಆಂಧ್ರಪ್ರದೇಶ ರಾಜ್ಯದ ತಿರುಪತಿ ಜಿಲ್ಲೆಯ ಶ್ರೀ ಕಾಳಹಸ್ತಿ ಪಟ್ಟಣದಲ್ಲಿದೆ. ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದ ಶಿವ ದೇವಾಲಯಗಳಲ್ಲಿ ಒಂದು. ನಿಮ್ಗೆಲ್ಲ ಬೇಡರ ಕಣ್ಣಪ್ಪ ಸಿನಿಮಾದ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಗೊತ್ತಿರುವಂಥದ್ದೇ. ಶಿವಲಿಂಗಕ್ಕೆ ದೈನಂದಿನ ನೈವೇದ್ಯ ಅರ್ಪಿಸುತ್ತಾ ಬಂದಿದ್ದ ಕಣ್ಣಪ್ಪನ ಭಕ್ತಿಯನ್ನ ಪರೀಕ್ಷಿಸಲು ಶಿವಪ್ಪ ಒಂದು ಉಪಾಯ ಮಾಡಿದ. ಇನ್ನೇನು ನೈವೇದ್ಯ ಮಾಡಿ ಇಡಬೇಕು ಅನ್ನುವಷ್ಟರಲ್ಲೇ ಶಿವಲಿಂಗದ ಕಣ್ಣುಗಳಿದ್ದ ರಕ್ತ ಸುರಿಯಲಾರಂಭಿಸಿತು. ಇದನ್ನು ಕಂಡೊಡನೆ ಕಣ್ಣಪ್ಪನಿಗೆ ಏನು ಮಾಡುವುದೆಂದು ತಿಳಿಯದೆ ತನ್ನ ಎರಡೂ ಕಣ್ಣುಗಳನ್ನ ಕಿತ್ತು ಶಿವನಿಗೆ ಅರ್ಪಿಸಿದ. ಆ ಪುರಾಣ ಪ್ರಸಿದ್ಧ ಸ್ಥಳವೇ ಕಾಳಹಸ್ತೇಶ್ವರ ಎನ್ನುವ ಪ್ರತೀತಿಯೂ ಇದೆ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಕಾಳಹಸ್ತೇಶ್ವರನ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೀ ಕಾಳಹಸ್ತಿ ದೇವಸ್ಥಾನ ಅಂದ್ರೆ ಅದು ವಾಯುಲಿಂಗಕ್ಕೆ ಹೆಸರುವಾಸಿ. ಆ ಆಲಯ ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದ್ದು ಗಾಳಿಯನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವನ್ನು ರಾಹು ಕೇತು ಕ್ಷೇತ್ರ ಮತ್ತು ದಕ್ಷಿಣ ಕೈಲಾಸ ಎಂದು ಪರಿಗಣಿಸಲಾಗುತ್ತೆ. ಈಗಿನ ಒಳಗಿರುವ ದೇವಾಲಯವನ್ನು ಸುಮಾರು 5ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ದಾಖಲೆಗಳು ಹೇಳುತ್ತವೆ. ಹೊರಗಿನ ದೇವಾಲಯವನ್ನು 11ನೇ ಶತಮಾನದಲ್ಲಿ 1ನೇ ರಾಜೇಂದ್ರ ಚೋಳನ ನಂತರದ ಅರಸರು ಹಾಗೂ ವಿಜಯನಗರದ ಅರಸರು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತೆ. ಇಲ್ಲಿ ವಾಯುವಿನ ರೂಪದಲ್ಲಿ ಶಿವನನ್ನ ಕಾಳಹಸ್ತೇಶ್ವರ ಎಂದು ಪೂಜಿಸಲಾಗುತ್ತದೆ. ಇಲ್ಲಿ ಸ್ವರ್ಣಾಂಬಿಕೆಯು ನದಿಯಾಗಿ ಹರಿಯುತ್ತಾಳೆ. ಆ ನದಿ ತಟದಲ್ಲಿ ಉದ್ಭವಿಸಿ ಶ್ರೀ ಕಾಳಹಸ್ತೇಶ್ವರ ಹೆಸರಿನಲ್ಲಿ ಪೂಜೆಗೊಳ್ಳುತ್ತಿದ್ದಾನೆ ಶಿವ ಪರಮಾತ್ಮ. ಅವನ ಪಕ್ಕದಲ್ಲೇ ಜ್ಞಾನಪ್ರಸನ್ನಾಂಬಿಕೆ ಹೆಸರಿನಲ್ಲಿ ಪಾರ್ವತಿಯು ನೆಲೆಯಾಗಿದ್ದಾಳೆ. ದಕ್ಷಿಣಾಮೂರ್ತಿ, ಸುಬ್ರಹ್ಮಣ್ಯ, ಗಣಪತಿ ದೇವರ ಗುಡಿಗಳು ಇಲ್ಲಿವೆ. ಈ ಕ್ಷೇತ್ರ ಭಾರತದ ಪವಿತ್ರ ಕ್ಷೇತ್ರಗಳ ಪೈಕಿ ಅತಿ ಮಹತ್ವದುಳ್ಳದಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು, ಪ್ರವಾಸಿಗರನ್ನು ಸೆಳೆಯುತ್ತೆ. ಶ್ರೀ, ಕಾಳ ಮತ್ತು ಹಸ್ತಿ ಮೂರೂ ಪದಗಳು ಸೇರಿ ಈ ಪ್ರದೇಶದ ಹೆಸರು ಬಂದಿದ್ದು. ಶ್ರೀ ಅಂದರೆ ಜೇಡ, ಕಾಳ ಅಂದರೆ ಸರ್ಪ, ಅಸ್ಥಿ ಅಂದರೆ ಆನೆ ಎಂದರ್ಥ ಬರುತ್ತದೆ. ಈ ಮೂರೂ ಪ್ರಾಣಿಗಳು ಶಿವನ ಮುಂದೆ ಮೋಕ್ಷಕ್ಕಾಗಿ ಮಾಡಿಕೊಂಡ ಪ್ರಾರ್ಥನೆಗೆ ಬೆಚ್ಚಿ ಭೂಲೋಕದಲ್ಲಿ ಪೂಜಿಸಲ್ಪಡುವಂತೆ ವರ ನೀಡಿದ. ಅದರ ಪರಿಣಾಮವಾಗಿ ಕಾಳಹಸ್ತಿ ದೇವಾಲಯದಲ್ಲಿ ಇವುಗಳನ್ನ ಸೂಚಿಸುವ ವಿಗ್ರಹವಿದ್ದು ಇಂದಿಗೂ ಪೂಜಿಸಲ್ಪಡುತ್ತವೆ. ಮುಖ್ಯ ದೇವಾಲಯದ ಮುಂಭಾಗದಲ್ಲಿ ಈ ಮೂರೂ ಪ್ರಾಣಿಗಳ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲಾಗಿದ್ದು ನಿತ್ಯವೂ ಪೂಜೆ ಸಲ್ಲಿಸಲಾಗುತ್ತದೆ. ದಕ್ಷಿಣ ಭಾರತದ ಅಪೂರ್ವವಾದ ಶಿವನ ಶಕ್ತಿ ಕೇಂದ್ರ ಎಂದೇ ಕಾಳಹಸ್ತಿಯು ಕರೆಸಿಕೊಳ್ಳುತ್ತದೆ. ರಾಹುಕೇತು, ಸರ್ಪದೋಷ ನಿವಾರಣೆ, ನಿತ್ಯ ಕಲ್ಯಾಣೋತ್ಸವ, ನಿತ್ಯ ಅನ್ನದಾನ ಮುಂತಾದ ವಿಶೇಷ ಸೇವೆಗಳು ಪ್ರತಿನಿತ್ಯ ನೆರವೇರುತ್ತದೆ. ಇತಿಹಾಸದ ಪುಟಗಳನ್ನ ಕೆದಕಿದ್ರೆ ಸುಮಾರು 11ನೇ ಶತಮಾನದಲ್ಲಿ ಚೋಳರಾಜ 1ನೇ ರಾಜೇಂದ್ರ ಚೋಳನು ದೇವಾಲಯವನ್ನ ನವೀಕರಿಸಿ ಮುಖ್ಯ ರಚನೆಯನ್ನು ನಿರ್ಮಿಸಿದ. ಅಲ್ಲದೆ ಚೋಳ ರಾಜವಂಶ ಮತ್ತು ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಅರಸರು ಈ ದೇವಾಲಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇನ್ನು ಪೌರಾಣಿಕ ಹಿನ್ನೆಲೆಯನ್ನ ಒಮ್ಮೆ ಗಮನಿಸಿದಾಗ ಆದಿಕಾಲದಲ್ಲಿ ವಾಯುದೇವನು ಕರ್ಪೂರದಿಂದ ಮಾಡಿದ ಶಿವನ ಕರ್ಪೂರಲಿಂಗಕ್ಕೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ. ವಾಯುವಿನ ತಪಸ್ಸಿನಿಂದ ಸಂತುಷ್ಟನಾದ ಶಿವ ಪ್ರತ್ಯಕ್ಷನಾಗಿ 3 ವರಗಳನ್ನ ನೀಡಿದ. ನೀನು ಇಡೀ ವಿಶ್ವದೆಲ್ಲೆಡೆಯೂ ಪಸರಿಸಿ ಪ್ರತಿ ಜೀವಿಗಳನ್ನು ಚೈತನ್ಯವಾಗಿಸು. ನೀನಿಲ್ಲದೆ ಯಾವೊಂದು ಜೀವಿಯೂ ಬದುಕಬಾರದು. ಅವರ ಬದುಕಿನ ಅವಿಭಾಜ್ಯ ಅಂಗ ಆಗು ಎಂದು ಹರಸಿದ.
ಇದಲ್ಲದೆ ವಾಯುದೇವ ಪೂಜಿಸಿದ ಲಿಂಗವನ್ನು ಅಂದಿನಿಂದ ವಾಯುಲಿಂಗವಾಯಿತು ಎಂಬ ಪ್ರತೀತಿ ಇದೆ. ಇನ್ನು ಮತ್ತೊಂದು ದಂತಕಥೆಯ ಪ್ರಕಾರ ಶಿವನ ಪತ್ನಿ ಪಾರ್ವತಿಯು ತನ್ನ ದೈವಿಕ ರೂಪವನ್ನ ತ್ಯಜಿಸಿ ಮಾನವ ರೂಪವನ್ನ ಪಡೆಯುವಂತೆ ಶಿವನು ಶಾಪ ನೀಡಿದ. ಅದರ ಪ್ರಾಯಶ್ಚಿತಕ್ಕಾಗಿ ಪಾರ್ವತಿಯು ಶ್ರೀಕಾಳಹಸ್ತಿಯಲ್ಲಿ ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸಿದಳು. ಹಾಗಾಗಿ ಶಿವನು ಪಾರ್ವತೀ ದೇವಿಯ ಹಿಂದಿದ್ದ ದೈವಿಕ ರೂಪಕ್ಕಿಂತ 100 ಪಟ್ಟು ಅಧಿಕವಾದ ಕಾಂತಿಯುತ ಬೆಳಕಿನ ಶಕ್ತಿಯನ್ನ ನೀಡಿದನಂತೆ. ಅಂದಿನಿಂದ ದೇವಾಲಯದಲ್ಲಿ ಪಾರ್ವತಿಯನ್ನು ಶಿವಜ್ಞಾನಂ ಜ್ಞಾನ ಪ್ರಸೂನಾಂ ಅಥವಾ ಜ್ಞಾನ ಪ್ರಸೂನಾಂಬಿಕಾ ದೇವಿ ಎಂದು ಪೂಜಿಸಲಾಗುತ್ತದೆ. ಹಾಗೆ ಮತ್ತೊಂದು ದಂತಕಥೆಯ ಪ್ರಕಾರ ವಾಯು ಮತ್ತು ಶೇಷನು ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ಜಗಳ ಆಡಿದರು. ತಾವೇ ಶ್ರೇಷ್ಠ ಎಂಬ ಹುಮ್ಮತನದಲ್ಲಿ ಶೇಷನು ಕೈಲಾಸ ಪರ್ವತವನ್ನ ಸುತ್ತುವರೆದ. ವಾಯುವು ಶೇಷನನ್ನ ಬಿಡಿಸಲು ಬೃಹತ್ ಸುಂಟರಗಾಳಿಯನ್ನು ಸೃಷ್ಟಿಸಿದ. ಆದ್ರೆ ಶೇಷನ ಬಿಗಿ ಅದೆಷ್ಟಿತ್ತೆಂದ್ರೆ ಹಿಡಿದಿದ್ದ ಕೈಲಾಸ ಪರ್ವತವೇ 8 ಭಾಗಗಳಾಗಿ ಚದುರಿದವು. ಅವುಗಳೇ ಟ್ರಿಂಕೋಮಲಿ, ಶ್ರೀಕಾಳಹಸ್ತಿ, ತಿರುಚಿರಮಲೈ, ತಿರುಯಂಕೋಯಿಮಲೈ, ರಜತಗಿರಿ, ನಿರ್ತಗಿರಿ, ರತ್ನಗಿರಿ ಮತ್ತು ಸೇವತಿಗಿರಿ, ತಿರುಪಂಗಿಲಿ ಎಂಬ ಪರ್ವತಗಳು 8 ವಿಧದ ಸ್ಥಳಗಳಲ್ಲಿ ಬಿದ್ದವು ಎನ್ನುವಂತಹ ಕಥೆ ಇದೆ. ಕಾಳಹಸ್ತಿಯ ಸ್ಥಳ ಪುರಾಣವೊಮ್ಮೆ ಗಮನಿಸಿದಾಗ ಆನೆ ಶಿವಲಿಂಗವನ್ನ ನೀರಿನಿಂದ ಸ್ವಚ್ಛಗೊಳಿಸಿದರೆ ಜೇಡ ಎಂಜಲಿನಿಂದ ಬಲೆನೇದು ಶಿವಲಿಂಗದ ರಕ್ಷಣೆ ಮಾಡುತ್ತದೆ. ಇನ್ನು ಕಾಳಸರ್ಪವು ತನ್ನ ಮುಕುಟಮಣಿಯನ್ನ ಲಿಂಗದ ಮೇಲಿಟ್ಟು ದಿವ್ಯ ಬೆಳಕು ಬೀರಿ ಶಿವನ ಸೌಂದರ್ಯವನ್ನ ಇಮ್ಮಡಿಗೊಳಿಸುವಂತಹ ಸೇವೆ ಮಾಡುತ್ತದೆ ಎಂಬ ನಂಬಿಕೆ ಪುರಾಣಗಳಲ್ಲಿದೆ. ಇನ್ನೊಂದು ಕಥೆಯ ಪ್ರಕಾರ ಶಿವ ವಾಯುವೇಷ ಧರಿಸಿ ಜೇಡ, ಉರಗ ಮತ್ತು ಆನೆಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆಂದು ನಂಬಿ ಅವುಗಳನ್ನು ಪೂಜಿಸಲಾಗುತ್ತದೆ. ಸ್ಕಂದ ಪುರಾಣ, ಶಿವಪುರಾಣ ಮತ್ತು ಲಿಂಗ ಪುರಾಣಗಳಲ್ಲಿ ಕಾಳಹಸ್ತಿಯ ಹೆಸರನ್ನು ಉಲ್ಲೇಖಿಸಲಾಗಿದೆ. ಅರ್ಜುನನು ಕಾಳಹಸ್ತೇಶ್ವರನನ್ನ ಪೂಜಿಸಲು ಈ ಸ್ಥಳಕ್ಕೆ ಬಂದು ಬೆಟ್ಟದ ತುದಿಯ ಮೇಲೆ ಋಷಿ ಭಾರದ್ವಾಜರನ್ನ ಭೇಟಿಯಾಗಿ ಅವರ ಸಮ್ಮುಖದಲ್ಲಿ ಪೂಜಿಸಿದ್ರಿಂದ ಸ್ಕಂದ ಪುರಾಣದಲ್ಲಿ ಪ್ರಸಿದ್ಧಿಯಾಯಿತು. ಇಲ್ಲಿಯ ಮೊದಲ ಕಾವ್ಯದ ಉಲ್ಲೇಖ ಸಂಗ್ರಾಮರ ಆಳ್ವಿಕೆಯ ಸಮಯದಲ್ಲಿ ಕವಿ ನಕ್ಕೀರರ 3ನೇ ಶತಮಾನದ ಕೃತಿಗಳಲ್ಲಿ ಕಾಣಬಹುದು. ಶ್ರೀಕಾಳಹಸ್ತಿಯ ದೂರ್ಜಾತಿ ಎಂಬ ಪಟ್ಟಣದಲ್ಲಿ ನೆಲೆಗೊಂಡ ಇವರು ರಚಿಸಿದ ಶ್ರೀಕಾಳಹಸ್ತಿ ಶತಕಗಳು ಅನೇಕ ಐತಿಹ್ಯಗಳನ್ನು ತಿಳಿಸುತ್ತವೆ. ಶಿವನ ಪರಮ ಭಕ್ತ ಬೇಡರ ಕಣ್ಣಪ್ಪನಿಗೂ ಇಲ್ಲಿ ಪ್ರತ್ಯೇಕ ಗುಡಿಯನ್ನ ನಿರ್ಮಿಸಲಾಗಿದೆ. ಈ ದೇಗುಲದ ಹಿಂಭಾಗದ ಕೈಲಾಸಗಿರಿಯ ತುದಿಯಲ್ಲಿದೆ. ಹಲವು ದೇಗುಲಗಳ ಸಂಗಮ ಶ್ರೀಕಾಳಹಸ್ತಿಯು ಯಾತ್ರಾರ್ಥಿಗಳನ್ನ ಸೂಜಿಗಲ್ಲಿನಂತೆ ಸೆಳೆಯುವ ದೇವಾಲಯಗಳ ನೆಲೆವೀಡು ಅಂತಲೂ ಖ್ಯಾತವಾಗಿದೆ. ವಿಜಯನಗರದ ಅರಸನಾದ ಅಚ್ಯುತ್ಯರಾಯನಿಂದ ನಿರ್ಮಿಸಲಾದ 100 ಕಂಬಗಳ ವಿಶಿಷ್ಟ ಮಂಟಪವು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಪ್ರಸಿದ್ಧ ದೇವಾಲಯಗಳ ಪೈಕಿ ಶ್ರೀ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಭಾರದ್ವಾಜ ಕುಂಡತೀರ್ಥ, ಕಾಳಹಸ್ತಿ ದೇವಸ್ಥಾನ ಹಾಗೂ ಶ್ರೀ ದುರ್ಗಾ ದೇವಸ್ಥಾನಗಳು ಪ್ರಮುಖವಾಗಿದ್ದು ಪ್ರವಾಸಿಗರು ಮತ್ತು ಭಕ್ತರು ದೈವಿಕ ಪ್ರಯಾಣದ ಅನುಭವವನ್ನ ಪಡೆಯಬಹುದು. ಇನ್ನು ತಮಿಳು ಶೈವ ಸಂತರಾದ ಸಂಬಂದರ್, ಅಪ್ಪರ್, ಸುಂದರಮೂರ್ತಿ ಮುಂತಾದವರು ಈ ದೇವಾಲಯಕ್ಕೆ ಆಗಮಿಸಿದ್ದುದಾಗಿ ತಿಳಿದುಬರುತ್ತದೆ. ಶಂಕರಾಚಾರ್ಯರು ಮತ್ತು ತಮಿಳು ಕವಿ ನಕ್ಕೀರರ್ ಇಲ್ಲಿಗೆ ಭೇಟಿ ಕೊಟ್ಟು ಶಿವಪೂಜೆ ಮಾಡಿದರೆಂದು ಹೇಳಲಾಗಿದೆ. ರಾಮಾನುಜಾಚಾರ್ಯರು ತಮ್ಮ ಗೋವಿಂದ ತನ್ನ ಗುರುಗಳಾದ ಯಾದವ ಪ್ರಕಾಶರ ಜೊತೆಯಲ್ಲಿ ಯಾತ್ರೆ ಹೋಗಿದ್ದ ಕಾಲದಲ್ಲಿ ಕಾಶಿಯ ಬಳಿ ಗಂಗೆಯಲ್ಲಿ ಮೀಯುತ್ತಿದ್ದಾಗ ಅವರ ಅಂಗೈಯಲ್ಲಿ ಶಿವಲಿಂಗವೊಂದು ಪ್ರತ್ಯಕ್ಷವಾಯಿತೆಂದು, ಅದರೊಂದಿಗೆ ಅವರು ಕಾಳಹಸ್ತಿಗೆ ಹೋಗಿ ನೆಲೆಸಿದ್ದರೆಂದು ಉಲ್ಲೇಖವಿದೆ. ಮುಂದೆ ರಾಮಾನುಜರು ಸನ್ಯಾಸ ಸ್ವೀಕಾರ ಮಾಡಿ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದಾಗ ಶಿವನ ಅಪ್ಪಣೆ ಪಡೆದು ತನ್ನ ಸೋದರ ಮಾವ ಶ್ರೀಶೈಲಪೂರ್ಣರೊಂದಿಗೆ ತಿರುಪತಿಯಲ್ಲಿ ವಾಸವಾಗಿದ್ದು ತದನಂತರದಲ್ಲಿ ರಾಮಾನುಜರನ್ನು ಸೇರಿದರೆಂದು ಐತಿಹ್ಯವಿದೆ. ಕಾಳಹಸ್ತಿ ಪ್ರದೇಶ ಸಾತವಾಹನ, ಪಲ್ಲವ, ಚೋಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಭಾಗವಾಗಿತ್ತು. ಸಾತವಾಹನರ ಆಳ್ವಿಕೆಯ ಕಾಲದಲ್ಲಿ ಬಹುಶಃ ಇಲ್ಲಿ ಮರಮುಟ್ಟುಗಳಿಂದ ಚಿಕ್ಕ ಗುಡಿಯೊಂದನ್ನ ನಿಲ್ಲಿಸಿ ಲಿಂಗವನ್ನು ಸ್ಥಾಪಿಸಿದ್ದರೆಂಬುದು ಊಹಿಸಲಾಗಿದೆ. ಅನಂತರ ಕಾಳಹಸ್ತಿ ತೊಂಡಮಂಡಲದ ಪಲ್ಲವರ ಅಧೀನಕ್ಕೆ ಬಂತು.
ವಾಸ್ತು ಮತ್ತು ಶಿಲ್ಪಶೈಲಿಯ ಆಧಾರದ ಮೇಲೆ ಪಲ್ಲವರ ಕಾಲದಲ್ಲಿ ಪ್ರಥಮವಾಗಿ ಶಿಲೆಯಿಂದ ಈ ದೇವಾಲಯದ ಕೆಲವು ಭಾಗಗಳು ನಿರ್ಮಿತವಾಗಿರಬಹುದು. ಪಂಚಮುಖ ದೇವಾಲಯ ಹಾಗೂ ಶಿವ ಮತ್ತಿತರ ವಿಗ್ರಹಗಳಿಗೂ ಮಹಾಬಲಿಪುರಂ ದೇವಾಲಯಗಳು ಮತ್ತು ವಿಗ್ರಹಗಳಿಗೂ ಹೆಚ್ಚು ಹೋಲಿಕೆ ಕಂಡುಬರುತ್ತದೆ. ಚೋಳರ ಕಾಲದಲ್ಲಿ ಕಾಳಹಸ್ತಿ ಪ್ರಸಿದ್ಧವಾದ ಯಾತ್ರಾ ಸ್ಥಳವಾಗಿತ್ತೆಂದು ಅನೇಕ ಶಾಸನಗಳಿಂದ ತಿಳಿದುಬರುತ್ತೆ. 1ನೆಯ ಕುಲೋತ್ತುಂಗ ಚೋಳನ ಕಾಲದಲ್ಲಿ ಇಲ್ಲಿಯ ಶಿವಾಲಯ ವಿಸ್ತಾರಗೊಂಡಿತ್ತು. ಅಲ್ಲದೆ ಅನೇಕ ಚಿಕ್ಕ ದೇವಾಲಯಗಳು ನಿರ್ಮಾಣವಾಗಿದ್ವು. ಧನಿಕರಾದ ಭಕ್ತರು ಇಲ್ಲಿ ಮಠಗಳನ್ನ ಕಟ್ಟಿಸಿಕೊಟ್ಟಿದ್ದಲ್ಲದೆ ಯೋಗಿಗಳಿಗೆ ಹಾಗೂ ಯಾತ್ರಾರ್ಥಿಗಳಿಗೆ ಅನ್ನ ವಸತಿಗಳ ಏರ್ಪಾಟು ಮಾಡಿದ್ರು. ಚೋಳರ ಕಾಲದಲ್ಲಿ ಯಾದವರಾಯ ನರಸಿಂಹದೇವ ಕಾಳಹಸ್ತಿಯ ದೇವಾಲಯಕ್ಕೆ ವಿಶೇಷ ಕೊಡುಗೆ ನೀಡಿದ್ದರೆಂದು ತಿಳಿದುಬರುತ್ತದೆ. ಇಂದಿಗೂ ಕಾಳಹಸ್ತಿ ಎಂದ್ರೆ ಅದೊಂದು ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ, ಇಡೀ ಜಗತ್ತಿನ ರಹಸ್ಯಮಯ ತಾಣವೆಂದರೂ ತಪ್ಪಾಗಲಾರದು. ನೀವು ಕೂಡ ಹೋಗಿ ದರ್ಶನ ಪಡೆದು ಕೃತಾರ್ಥರಾಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.